6 ಜನ ನಕ್ಸಲರು ಸರ್ಕಾರದ ಮುಂದೆ ಹೋಗಿ ಸರೆಂಡರ್ ಆಗಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅದರಲ್ಲಿ ಲತಾ ಈ ಶೃಂಗೇರಿ ತಾಲೂಕಿನ ಮುಂಡಗಾರು ಅನ್ನುವಂಥ ಒಂದು ಗ್ರಾಮಕ್ಕೆ ಸೇರಿರೋಂಥವ್ರು. ಈಗ ನನ್ನ ಜೊತೆ ಲತಾ ಅವರ ಸಹೋದರ ಚಂದ್ರಪ್ಪ ಅವರಿದ್ದಾರೆ. ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಲತಾ ಯಾಕೆ ನಕ್ಸಲೈಟ್ ಆದ್ರು, ಯಾವ ಉದ್ದೇಶವನ್ನು ಇಟ್ಕೊಂಡು ನಕ್ಸಲೈಟ್ ಆದ್ರು, ನಕ್ಸಲೈಟ್ ಆದಂತಹ ಬಳಿಕ ಆದಂತಹ ಈ ಊರಿನಲ್ಲಾದಂತಹ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ಖುದ್ದಾಗಿ ಚಂದ್ರಪ್ಪ ಅವರೇ ನನ್ನ ಜೊತೆ ಮಾತನಾಡ್ತಾರೆ. ಸರ್, ಲತಾ ಅವರು ಮೇಯ್ನ್ ಆಗಿ ಸರೆಂಡರ್ ಆಗೋದಕ್ಕೆ ಕಾರಣ ಏನು ಅನ್ಕೊಂಡಿದ್ದೀರಿ? ಲತಾ ಅವರು ಶರಣಾಗೋದಕ್ಕೆ ಕೆಲವಷ್ಟು ಅನೇಕ ಕಾರಣಗಳು ಅಂತ ಹೇಳಕ್ಕೆ ಬಯಸ್ತೀನಿ. ಒಂದು, ಅವರಿಗೆ ಇವತ್ತು ಅವರ ನಕ್ಸಲಿ ಟೀಮ್ಗಳು ಕಮ್ಮಿ ಆಗಿರ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದಾಗಿ ಈಗ ಸದ್ಯದಲ್ಲಿ ಅವರ ನಾಯಕರಾದ ವಿಕ್ರಮ್ ಗೌಡರು ಎನ್ಕೌಂಟ್ರಲ್ಲಿ ಹತ್ಯೆ ಆಗಿದ್ದಾರೆ. ಆನಂತರ ಅದರಲ್ಲಿ ಉಳ್ಕೊಂಡಿರೋ ಸಂಖ್ಯೆಯೂ ಕಡಿಮೆ ಆಯಿತು. ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸಂಖ್ಯೆಯೂ ಬಹಳ ಕಡಿಮೆ ಈ ಭಾಗದಲ್ಲಿ ಇರೋದ್ರಿಂದ ಅವರಿಗೆ, ಆಮೇಲೆ ಮುಂದೆ ಅವರಿಗೂ ವಯಸ್ಸಾಗಿದೆ, ಅನಾರೋಗ್ಯ ಕಾಯಿಲೆಗಳು ಈ ಥರ ಇರಬಹುದು. ಹಾಗೆ ಅವರಿಗೆ ಹೊರಗೆ ಬರೋಕ್ಕೆ ಇಷ್ಟಪಟ್ಟಿರ್ಬೋದು. ಮೇಯ್ನಾಗಿ ಲತಾ ಯಾವಾಗ ನಕ್ಸಲೈಟ್ ಆಗಿದ್ದು, ನಕ್ಸಲೈಟ್ ಆಗುವಂಥ ಸಂದರ್ಭದಲ್ಲಿ ನಿಮ್ಗೆ ಇಂಟಿಮೇಷನ್ ಇತ್ತಾ ಅಂತ? ಹೀಗಾಗುತ್ತಂತ ನಮಗೆ ಯಾವುದೇ ವಿಚಾರ ಗೊತ್ತಿರಲಿಲ್ಲ. ಸುಮಾರು ಒಂದು 98-2000 ಆ ಟೈಮಲ್ಲಿ ಕರ್ನಾಟಕ ವಿಮೋಚನಾ ರಂಗ ಅಂತ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಹೋರಾಟದಲ್ಲಿ ಅವರು ಭಾಗಿಯಾಗ್ತಾಯಿದ್ರು. ಇದ್ದವಾಗ ಅವರು ತಂಡವಾಗಿ, ಈಗ ನಾವು ಇಲ್ಲಿ ಈ ಮಲೆನಾಡಿನ ಗಾಳಿ ಬೆಳಕು, ನೀರಿನ ಸದ್ದು, ಇಂಥ ಹಕ್ಕಿ ಪಕ್ಷಿಗಳ ಸದ್ದು, ಪ್ರಾಣಿಗಳ ಕೂಗು ಇದಿಷ್ಟೇ ಕೇಳ್ಕೊಂಡು ಬದುಕಿಲಿ ಆನಂದಿಸಿದವ್ರು ನಾವು. ಅಂಥ ಟೈಮ್ನಲ್ಲಿ ನಮಗೆ ಇಲ್ಲಿ ಕೇಳಿಸಿರೋ ಸದ್ದು ಒಂದು ಹಾಡಿಂದು ತಮಟೆ ಸದ್ದು. ಆ ಸಂಜೆ ಟೈಮಲ್ಲಿ ಒಂದು ಗದ್ದೆ ಬೆನ್ನಲ್ಲಿ ತಮಟೆ ಹೊಡೆದು ಹಾಡು ಹೇಳಿದಾಗ ನಮ್ಗೆ ಇನ್ನಿಲ್ಲದ ಆಕರ್ಷಣೆ ಆಗ್ತಿತ್ತು. ನಾವು ಯಾರು ಬರ್ತಿದ್ರು ಅಲ್ಲಿ ಒಂದು ತಮಟೆ ಸದ್ದು? ಆ ಟೈಮ್ನಲ್ಲಿ ನಿಲುಗುಳಿ ಪದ್ಮನಾಭ ಅನ್ನೋರು, ಆಮೇಲೆ ಇನ್ನು ಅವ್ರ ಜೊತೆಯಲ್ಲಿ ಕೆಲವು ಹೆಣ್ಮಕ್ಳೆಲ್ಲ ಇರ್ತಾಯಿದ್ರು. ನನಗೆ ಕೆಲವಷ್ಟು ಜನದೆಲ್ಲ ನೆನಪಿಲ್ಲ, ಆದರೆ ಅವರು ಮೇಯ್ನಾಗಿ ಗೊತ್ತಿದೆ. ಇನ್ನು ಹಾಗಲಗಂಜಿ ವೆಂಕಟೇಶ್ ಅವರು ಸಹ ಇದ್ದರು. ಆನಂತರ ಇನ್ನು ಹೆಣ್ಮಕ್ಳಲ್ಲಿ ನನಗೆ ಕೆಲವಷ್ಟು ಜನದ ಹೆಸರು ನೆನಪಿಲ್ಲ ಅನ್ನಿಸ್ತದೆ. ಆವಾಗ ಅವರು ಬಂದು ಹಾಡು ಹೇಳೋರು. ನಮಗೆ ಈ ವಾತಾವರಣದಲ್ಲಿ ಬದುಕಿದವರಿಗೆ ಆ ಹಾಡು ಕೇಳೋದು ತಮಟೆ ಅಂತ ಹೇಳಿದ್ರೆ ಎಲ್ಲ ಕಿದ್ದೆದ್ದು ಸಂಜೆ ಹೋಗಿ ಅಲ್ಲಿ ಸುತ್ತರಿತಾಯಿದ್ದು. ಹೀಗೆ 4-6 ಸರಿ ತಮಟೆ ಹೊಡಿತಿದ್ರು. ಬಂದು ಎಲ್ಲರೂ ಸೇರ್ತಾಯಿದ್ದು, ಮನೋರಂಜನೆ ಅಂದ್ಬಿಟ್ಟು ಮನೆಗೆ ಬರ್ತಾಯಿದ್ದು. ಮತ್ತು ಹೀಗೆ ಮಾಡ್ತಾ ತಮಟೆ ಸದ್ದು ನಂತರ ಹಾಡು ಮುಗಿಸಿದ ನಂತರ ಒಂದು ಭಾಷಣಕ್ಕೆಲ್ಲ ಶುರು ಮಾಡ್ತಾಯಿದ್ರು. ಭಾಷಣದಲ್ಲಿ ಇಲ್ಲಿ ಆಗ್ತಕ್ಕಂಥ ದೌರ್ಜನ್ಯಗಳು, ಹೋರಾಟದ ಬಗ್ಗೆ ವಿವರಿಸ್ತಾ ಇದ್ರು. ಆಮೇಲೆ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ದೌರ್ಜನ್ಯಗಳು, ಸಿಗದಿದ್ದಂಥ ಸವಲತ್ತುಗಳ ಬಗ್ಗೆ ವಿವರಿಸ್ತಾ ಇದ್ರು. ನಮಗೆ ಬದುಕು ಕಷ್ಟ ಆಗ್ತಿರೋದು, ಕಷ್ಟ ಕೊಡ್ತಿರೋರ ಬಗ್ಗೆ ವಿವರಿಸ್ತಾ ಇದ್ರು. ಹೀಗೆ ಇನ್ನು ಹೊರಗಡೆ ವಿಚಾರಗಳನ್ನ ತಿಳಿಸ್ತಾ ಇದ್ರು. ಹೀಗೆ ಎಲ್ಲ ಹೇಳ್ತಾ ಇದ್ರು. ಆವಾಗೆಲ್ಲ ಒಂಥರ ಸರಿ ಅನಿಸ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಅಂದರೆ ಇವ್ರು ಹೇಳ್ತಿರೋದು ನೋಡಿದ್ರೆ ಬಹುಶಃ ನೀವು ಇದ್ಯಾವುದು ಒಳ್ಳೆ ಸಂಘಟನೆ ಮಾಡ್ಕೊಂಡಿದ್ದಾರೆ ಇವರು ಅನ್ನೋಂಥದ್ದು ಅವಾಗ ಡೌಟ್ ಇತ್ತು ನಿಮಗೆ? ಖಂಡಿತ ಇತ್ತು. ಆವಾಗ ಇದೊಂದು ಒಳ್ಳೆ ಸಂಘಟನೆನೇ ಕೆಲಸ ಮಾಡ್ತಾ ಇದೆ, ಇದರಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಮತ್ತು ಹೀಗೇ ಬರ್ತಾ ಕಾಲಕ್ರಮೇಣ ಒಂದೇ ವರ್ಷ ಹೀಗೆಲ್ಲ ಕಳೆದ ಹೋಗ್ತಾ ಬಂದಾವಾಗ ಸ್ವಲ್ಪ ಚೇಂಜಸ್ ಕಾಣ್ತಾ ಬಂತು ನನಗೆ ಸಂಘಟನೆಯಲ್ಲಿ. ಇಲ್ಲಿ ನಾವು ಗಿರಿಜನ ಸಂಘಟನೆ ಅಂತ ಗುರುತಿಸ್ಕೊಂಡಿದ್ದವರು, ಆದಿವಾಸಿ ಗಿರಿಜನ ಸಂಘಟನೆ ಮುಖಂಡರಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಹೀಗೆ ಇರಬೇಕಾದ್ರೆ ಅಲ್ಲಿ ನೀವು ಆ ಮುಖಾಂತರ ಬರಬಾರ್ದು, ಕರ್ನಾಟಕ ವಿಮೋಚನಾ ರಂಗ ಅಂತ ಬರಬೇಕು ಅಂತ ಅವ್ರದ್ದು ಕೋರಿಕೆ ಇತ್ತು. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೆ. ಯಾರು ಲೀಡ್ ಮಾಡ್ತಿದ್ರು ಅವಾಗ ಟೀಮ್ನ? ಅವಾಗ ಈ ಭಾಗದಲ್ಲಿ ನಿಲುಗುಳಿ ಪದ್ಮನಾಭ ಅವರು, ಆಮೇಲೆ BG ಕೃಷ್ಣಮೂರ್ತಿ, ಮರ್ತಿದ್ದೆ, BG ಕೃಷ್ಣಮೂರ್ತಿ ಅವರಿದ್ದರು, ಆಮೇಲೆ ವೆಂಕಟೇಶ್ ಅವರು, ಈ ಥರ ಅದೇ ಇನ್ನೂ ಯಾರೋ ಹೆಣ್ಮಕ್ಳೆಲ್ಲ ಇದ್ದರು. ಅದರಲ್ಲಿ ರಾಧಾ ಇರ್ಬೋದು, ಇನ್ನು ಜಯ ಅಂತ ಬರ್ತಾಯಿದ್ರು ಅವರು. ಹೀಗೆ ಇನ್ನೂ ಅನೇಕರು ಇದ್ದರು. ಅದು ಕೆಲವಷ್ಟು ನನಗೆ ಹೊರಗಡೆಯಿಂದ ಬಂದವರು ಯಾರು ಬಂದಿದ್ದರೆ ನನಗೆ ಅವರ ನೆನಪಿಲ್ಲ. ಹೀಗೆ ಮಾಡಿ ಅವರು ವಿಮೋಚನಾ ರಂಗ ಆಗಬೇಕು, ನೀವು ಇದರಲ್ಲಿ ಗಿರಿಜನ ಅಂತ ಸಂಘದಲ್ಲಿ ಇರಬಾರ್ದು ಅಂದಾಗ ನಮಗೆ ಅವರು ಸ್ವಲ್ಪ ರಗಳೆ ಆಗ್ತಾಯಿತ್ತು. ನಾನು ಹಂಗೆ ಸಾಧ್ಯ ಇಲ್ಲ, ನೀವು ವಿಮೋಚನಾ ರಂಗ ಅಂದರೆ ಇದು ಹೆಚ್ಚಾಗಿ ನೀವು ಹೊರಗಡೆಯಿಂದ ಸಂಘಟನೆ ಆಗಿ ಹೊರಗಡೆಯ ಹೋರಾಟದಲ್ಲಿ ನೀವು ಹೆಚ್ಚಾಗಿ ವಿಷಯ ತಗೊತಿದ್ದೀರಾ. ನಮ್ಮ ಸಮಸ್ಯೆ ಇರೋದು ನಮ್ಮ ಊರಲ್ಲಿ, ನಮಗೆ ರಾಷ್ಟ್ರೀಯ ಉದ್ಯಾನ ಇರೋದು ನಮ್ಮ ಊರಲ್ಲಿ, ನಮ್ಮ ಜನಗಳಿಗೆ ತೊಂದರೆ ಆಗ್ತಿರೋದು ಇಲ್ಲಿ. ನಮಗೆ ಹೋರಾಟ ಇಲ್ಲೇ ಆಗಬೇಕು ವಿನ ನಮಗೆ ಹೊರಗಡೆನ ಸಮಸ್ಯೆ ಬೇಡ, ಅಮೇರಿಕದ್ದು ಬೇಡ, ಕುದುರೆಮುಖ ಮುಚ್ಚೋಗೋದು ಬೇಕಾಗಿಲ್ಲ. ನಮಗೆ ಉಳಿಬೇಕಾಗಿರೋದು ನಾವು ಹೀಗೆ ತರ್ಕ ಮಾಡ್ಕೊತಾ ಬಂದ್ವಿ. ಹೀಗೆ ಬರ್ತಾ ಬರ್ತಾ ಅಲ್ಪ ಸ್ವಲ್ಪ ನಮ್ಮಲ್ಲೂ ಭಿನ್ನಾಭಿಪ್ರಾಯಗಳು, ಚರ್ಚೆಗಳು ಜಾಸ್ತಿ ಆಗ್ತಲೇ ಬರ್ತಾ ಇದ್ದು. ಆದರೆ ಹೋರಾಟನೂ ಒಂದು ಕಡೆಯಿಂದ ನಡೀತಾ ಇತ್ತು, ಸಪೋರ್ಟ್ ನಾವು ಹೋಗ್ತಾ ಇದ್ದು, ಒಟ್ಟಿಗೆನೆ ಈಗೆಲ್ಲ ಆಗ್ತಾ ಇತ್ತು.